ಗಾಡಿಗೆ ಬ್ರೇಕ್ ಇರೋ ಸೈಡ್ ಫ್ರೀಯಾಗಿ ಕೊಟ್ರೆ ಕುಡಿಬೋದು. ಎಷ್ಟು ಜೋಳ ಕಲ್ಲಲ್ಲಿ ಕೆತ್ತನೆ ಮಾಡಿರೋಂಥ ವಿಗ್ರಹಗಳು. ಈಗ ಫ್ರೆಂಡ್ಸ್ ಇದು 600 ನಿಂಗೆ 600 ಅಂದರೆ 800 1000 ಸ್ಟೆಪ್ಸ್ ಅವ. ಹಂಗಾದ್ರೆ 800. ಜೋಳದ ಅಂಗಡಿ ಅಣ್ಣ ಒಂದು ಜೋಳ ಕೊಟ್ಟ. ಚೆನ್ನಾಗಿದೆ ಜೋಳ, ಬಟ್ ದುಡ್ಡು ತೊಗೊಂಡ. ಬಟ್ ಕಾಸ್ಟ್ಲಿನೇ. ಬಟ್ ಇದು ತಿನ್ನೋದ್ರಲ್ಲೂ ಒಂದು ಫೀಲ್ ಇದೆ, ಚೆನ್ನಾಗಿದೆ ಫೀಲು. ಯಾರು ಮಿಸ್ ಮಾಡ್ಕೋಬೇಡಿ, ತಿನ್ನಿ, ಅವ್ರಿಗೂ ಪ್ರಾಫಿಟ್ ಆಯ್ತದೆ. ದುಡ್ಡು ಇವತ್ತು ಹೋಗೋದು ನಾಳೆ ಬರುತ್ತೆ. ಬಟ್ ಇಲ್ಲಿ ಬಂದು ಜೋಳ ತಿನ್ನೋ ಫೀಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಲ್ಲಿ ಅವ್ರ ಪರಿಶ್ರಮ. ಜಸ್ಟ್ ವಿ ಕಂಪ್ಲೀಟ್ ಹಾಫ್ ವೇ. ಈ ಡಿಸಿಪ್ಲಿನ್ ವೇನಾ ಇದು? ಸ್ಟೆಪ್ಸ್ ಹತ್ಕೊಂಡು ಹೋಗೋ ಡಿಸಿಪ್ಲಿನ್ ವೇ. ಗಾಟ್ ದ ಡೆಸ್ಟಿನೇಷನ್. ಮೈ ಫ್ರೆಂಡ್ ಆಲ್ರೆಡಿ ಟೈರ್ಡ್. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಇರ್ಬೇಕಿತ್ತು, ನಾನು ವಿಡಿಯೋ ಮಾಡೋಗಿತ್ತು ಆ್ಯಕ್ಚುಲಿ. ಫುಲ್ ಮಾರ್ಕೆಟಿಂಗ್ ಮಾಡ್ತಾರೆ. ಸ್ನ್ಯಾಕ್ಸ್ They told half liter water glass at least to drink. ಸುಸ್ತಾಗಿರೋರಿಗೆ ಬಂದ ತಕ್ಷಣ ನೀರು ಕುಡಿತೀರಾ, ಜ್ಯೂಸ್ ಕುಡಿತೀರಾ ಅಂತ ಕೇಳ್ತಾರೆ. ಫ್ರೀಯಾಗಿ ಕೊಟ್ಟರೆ ಕುಡಿಬೋದು. ಕಾಲು ನೋವು ಬರಲ್ಲ, ಹಿಂಗೆ ಹತ್ತಬೇಕು. ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಯಿತು? ಹಿಂಗಿಂದ ಹಿಂಗೆ 6000 ಮೆಟ್ಲು. 6000? Just we completed 600 steps now. This is marketing guys. ಇಲ್ಲಿ ತುಂಬ ಮಾರ್ಕೆಟ್ ಮಾಡ್ಬೋದು ಈಸಿಯಾಗಿ. ಯಾಕಂದರೆ ಸ್ಟೆಪ್ಸ್ ಹತ್ಕೊಂಡು ಬಂದು ತುಂಬ ಸುಸ್ತಾಗಿರ್ತಾರಲ್ಲ, ಅವರಿಗೆ ಕುಡಿಯೋಕ್ಕೆ ನೀರು, ಫ್ರೂಟ್ಸು, ಕಬ್ನಾಲು, ಗ್ರೇಟ್ ಬಿಸ್ನೆಸ್ ಆ್ಯಕ್ಚುಲಿ ಇದು. ನಮ್ಮ ಫ್ರೆಂಡ್ ಇದು ಸುಸ್ತಾಗಿ ಜ್ಯೂಸ್ ಕೊಡಿಸ್ತೇ ಮಗ. ಹಾಂ ಓಕೆ. ಫುಲ್ ಇದು ಯಾವುದು ಇವಾಗ ಆಷಾಢ ಮಾಸ. ಆಷಾಢ ಮಾಸದಲ್ಲಿ ಆ್ಯಕ್ಚುಲಿ ಫುಲ್ ಟೈಟ್ ಸೆಕ್ಯೂರಿಟಿ ಆಗಿದೆ. ಯಾಕಂದರೆ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ತುಂಬ ಜನ ಬರ್ತಿರ್ತಾರೆ, ಅದಕ್ಕೋಸ್ಕರ ಪೊಲೀಸ್ ಟೈಟ್ ಸೆಕ್ಯೂರಿಟಿಗಳಿದೆ. ಕಷ್ಟೊಂದು ಬಾಯಿಲಿ ಈ ಕಡೆ. ಇವತ್ತು ಸ್ಟೆಪ್ಸ್ ಹತ್ತುವ ಮುಖಾಂತರ ಫುಲ್ಲು ಕ್ಯಾಲರೀಸ್ ಬರ್ನ್ ಆಗಿಬಿಟ್ಟಿದೆ. ಅವಾಗ ನೆಕ್ಸ್ಟ್ ಚಾಮುಂಡಿ ದರ್ಶನ ಮಾಡೋದೆ ಲಾಸ್ಟು. ಇನ್ನೊಂದಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ಮಾಡ್ಬಿಟ್ಟು ಮತ್ತೆ ಸಿಗೋಣ ಗೈಸ್. ವಿ ಆಲ್ರೆಡಿ ಟಯರ್ಡ್ ನಾವು. ವಿ ಹ್ಯಾವ್ ಟು ಸಮ್ ಡ್ರಿಂಕ್ ಆರ್ ವಾಟರ್. ವಿ ಸಿ ಯು ಲೆಟರ್ ಬೈ ಗೈಸ್. ಕಲ್ಲಲ್ಲಿ ಕೆತ್ತನೆ ಮಾಡಿರೋಂಥ ವಿಗ್ರಹಗಳು ಅಣ್ಣ, ಹಿಂಗೆ ಮಾಡಿರೋದ ಇದು? ಫುಲ್ ಕೈಯೆಲ್ಲ ಕೆತ್ತಿರೋದು ಎಲ್ಲ ಬಂಡೆ ಕಲ್ಲಲ್ಲಿ. ನೋಡಿ ಗೈಸ್, ಈ ಕಲ್ಲಲ್ಲಿ ಕೆತ್ತಿ ಈ ಥರ ವಿಗ್ರಹಗಳು ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಆ್ಯಕ್ಚುಲಿ ನೈಸ್. ನೆಕ್ಸ್ಟ್ ನೀವೇನೋ ಸ್ಟೆಪ್ಸ್ ಹತ್ತೋದಿದ್ರೆ ಈ ಥರ ಅವ್ರ ಥರ ಕ್ರಾಸ್ ಬೇಯಲ್ಲಿ ನಡೀರಿ, ಜಿಗ್ಜ್ಯಾಕ್ ಟೈಪ್. ಅವಾಗ ನಿಮ್ಗೆ ಸುಸ್ತಾಗಲ್ಲ ಜಾಸ್ತಿ. ಎಸ್ ಮ್ಯಾಮ್, ಕರೆಕ್ಟ್, ಯು ಆರ್ ರೈಟ್ ಮ್ಯಾಮ್. 700 ಮೆಟ್ಲು ಆಯಿತು. ಎಷ್ಟು? 700. 800 ಮೆಟ್ಲು ಕಂಪ್ಲೀಟ್ ಆಯ್ತು ಅಂತ. ನಿಮಗ ಊಟ ಆಯ್ತಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ವಾಕ್ ಮಾಡಬೇಕು ಎಲ್ಲ. ಪ್ರಶಾಂತ್ ಒಂದು ವ್ಯೂ ಐತೆ, ನೋಡಿದ್ರೆ ಕಳೆದೋಯ್ತ್ಯಾ. ಬಾ ತೋರಿಸ್ತೀನಿ. ಆ್ಯಕ್ಚುಲಿ ಒಂದು ಬಿಜಾಪುರದಿಂದ ಬಂದಿರೋನು. ಮೈಸೂರು ಬೆಟ್ಟ 6ನೇ ಕ್ಲಾಸ್ ಇದ್ದಾಗ ಟೂರಿಗೆ ಬಂದಿದ್ದಂತೆ, ಅವಾಗ ನೋಡಿರೋದು. ಅದಾದಮೇಲೆ ಇವಾಗಲೇ ಬರ್ತಿರೋದು ಇವನು. ಥ್ಯಾಂಕ್ಸ್ ಮಚ್ಚಿ. ಆ್ಯಕ್ಚುಲಿ ಮೈಸೂರವ್ರಿಗೆಲ್ಲ ಈ ವ್ಯೂ ಪಾಯಿಂಟ್ ಗೊತ್ತು. ಇವ್ನು ನೋಡಿರೋದು ಅನಿಸುತ್ತೆ. ಇವ್ನಿಗೆ ತೋರಿಸ್ತೀನಿ ಗೈಸ್ ಇವಾಗ. ಆ್ಯಕ್ಚುಲಿ ಹೋಗ್ಬಾರ್ದು ಅಂತ ದಾರಿ ಅಡ್ಡ ಹಾಕಿದ್ದಾರೆ. ತುಂಬ ಸುಸ್ತಾಗ್ಬಿಟ್ಟು ಕೂತಿದ್ದೀವಿ. ಫುಲ್ ವೀಡಿಯೋ ಶೂಟ್ ಮಾಡ್ಕೊಂತವ್ರೆ. ಸ್ಯಾಮ್ಸಂಗ್ S24 ಗ್ಯಾಲಕ್ಸಿ. ಕಣ್ಣಿಗೆಲ್ಲ ಬೆವರಾಗ್ಬಿಟ್ಟಿದೆ ಗೈಸ್, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಎಷ್ಟು ಸುಂದರವಾದ ವ್ಯೂ ನೋಡೋಕ್ಕೂ ಕೂಡ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ನನ್ನ ಫ್ರೆಂಡು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ ತಗೊಂಡಿದ್ದಾನೆ, ಸ್ಯಾಮ್ಸಂಗ್ 24. ಒಂದು ಎಷ್ಟು ಜೂಮ್ ಆಗುತ್ತೆ ಅಂತ ನೋಡಿ ಗೈಸ್. ಇಲ್ಲೇ ಕೂತ್ಕೊಂಡು ಮನೆ ಒಳಗಡೆ ಏನು ಮಾಡ್ತಾರೆ ಎಲ್ಲ ನೋಡ್ಬಿಡ್ತಾನೆ ಕಳ್ಳ ಮಗ. ಚಾಮುಂಡಿ ಬೆಟ್ಟಕ್ಕೆ ಫೈನಲಿ ಬಂದ್ವಿ ಗೈಸ್. ವ್ಯೂ ಪಾಯಿಂಟಲ್ಲಿ ಒಂದು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಅರ್ಧ ಗಂಟೆ ಎಲ್ಲ ಸ್ಪೆಂಡ್ ಮಾಡಿದ್ರಲ್ಲ ಮಗ.
ಅರ್ಧ ಗಂಟೆ ಅಲ್ಲೇ ಸ್ಪೆಂಡ್ ಮಾಡಿದ್ದೀವಿ, ಟೈಮ್ ಆಯಿತು, ಅದಕ್ಕೆ ಸ್ಪೀಡಾಗಿ ಓಡಿ ಬಂದ್ವಿ. ಇವಾಗ ದರ್ಶನ ಮಾಡ್ಕೊಂಡು ಬೇಗ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ ಗೈಸ್. ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ಟೈಮ್ ಸಿಗೋಣ, ಬಾಯ್ ಬಾಯ್. ವಿಲ್ ಬಿ ಬ್ಯಾಕ್ ವಿತ್ ಇನ್ 2 minutes. ಹಾಂ, ಊರಿದು ತುಂಬ ಸುತ್ಕೊಂಡು ಹಾಕೊಂಡು ಹೋಗ್ಬೇಕು, ಡಿಫ್ರೆಂಟಾಗಿ ಮಾಡಿದ್ದಾರೆ. ಓಹೋ, ಜನ ಸಾಗರ. ಹಾಂ, ಕಾಂಗ್ರೆಸ್ ಗಿಡದೆಲ್ಲ ಡೆಕೋರೇಟ್ ಮಾಡೋರ. ದೇವಸ್ಥಾನ ತಾನೆ ಅಂತಾನೆ. ಹಾಂ, ದೇವಸ್ಥಾನ ಇಲ್ಲ, ದರ್ಶನ ಆಗಿ ಈ ಕಡೆ ಬರೋದಾ? ಹಾಂ, ಆ ಕಡೆ ಬರೋದು ವ್ಯವಸ್ಥೆ ಮಾಡ್ಕೊಂಡು. ಎಲ್ಲಾದ್ರೂ ಕುತ್ಕೊಂಡ್ಬಿಡೋದು. ಆವಾಗ ಹೋಗ್ತಾನೆ ದರ್ಶನ ಮುಗಿಸ್ಕೊಂಡು ಬಂದ್ವಿ, ಒಳ್ಳೆ ದರ್ಶನ ಆಯಿತು. ಆ್ಯಕ್ಚುಲಿ ಭಾನುವಾರ ಇವತ್ತು ಕಮ್ಮಿ ಜನ, ಶುಕ್ರವಾರ ಆದರೆ ಹೆವಿ ಜನ ಇರುತ್ತೆ. ನೋಡ್ಕೊಂಬಂಡಿ ಆಯ್ತಲ್ವಾ. ಅಫ್ಕೋರ್ಸ್ ಫ್ರೆಂಡ್ಸ್, ಇದೇನು ಗೊತ್ತಾ, ಮಜ್ಜಿಗೆ ಫ್ರೆಂಡ್ಸ್, ಇದು ಪ್ಯಾಕೆಟಲ್ಲಿ ಬರ್ತೈತಿ. ಇವಾಗ ಬಾಟ್ಲೇ ಮಾಡಿಬಿಟ್ಟಿದ್ದಾರೆ ಮಜ್ಜಿಗೆದು. ಅದು ಪ್ಯಾಕೆಟನ್ನೇ, ಬಟ್ ಅದು ಬೇರೆ ಥರ ಬರ್ತಾಯಿತ್ತು. ಮಜ್ಜಿಗೆ ಕೊಡಿ ಅಂದರೆ ಹಿಂಗೆ ಕೊಟ್ಟು ಮಾರ್ಕೆಟಿಂಗ್ ಲೆವೆಲ್ ಗ್ರೋ ಅಪ್ ಆಗಿದೆ. ಅದು 9 ರೂಪಾಯಿನ ಆಗ್ತಾಯಿತ್ತು, 9 ರೂಪಾಯಿ 12 ರೂಪಾಯಿ ಇತ್ತು, ಅದು 10 ರೂಪಾಯಿನ. ಇದು 15 ರೂಪಾಯಿ ಆಗಿದೆ ಪ್ಯಾಕೆಟಿಂಗ್ ಮಾಡಿ. ಇಟ್ ಈಸ್ ಮಾರ್ಕೆಟಿಂಗ್ ಲೆವೆಲ್ಲ, ಮಾರ್ಕೆಟಿಂಗ್ ಸ್ಕಿಲ್. ಬೆಳೀತಾ ಇದೆ ಗೈಸ್, ಬೆಳೀರಿ ಗೈಸ್, ನೀವು ಬೆಳೀರಿ. ಇಲ್ಲೇ ರೆಡಿ ಮಾಡ್ತಾರೆ. ಚೆನ್ನಾಗೇ ಇದೆ, ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ನಾನು ಪಕ್ಕ ನಿಂತ ಮಗುಳನ್ನ ಹೊಡ್ಬಿಡ್ತೀನಿ. ಅಲ್ಲಿ ನಿಮ್ಮ ಅಮ್ಮ ಬರ್ತೀನಿ. ಗುಂಡ ಇವನೇ ಗುಂಡ. ಯಾಕೆ ಇಷ್ಟೊಂದು ಸುಸ್ತಾಗಿದೆ? ಬರ್ತೀಯ ನಿಮಗೆ 100 million ವ್ಯೂಸ್. ನಿಮಗೆ ಏನಾದ್ರು ಇದಕ್ಕೆ ಜಾಸ್ತಿ ಲೈಕ್ಸ್ ಬಂದರೆ ಫೈಂಡ್ ಮಾಡೋದನ್ನೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ತಲೆ ಬೇಕೇ ಬೇಕು. ಇದಕ್ಕೆ ಜಾಸ್ತಿ ಲೈಕ್ಸ್ ಬಂದರೆ ಫೈಂಡ್ ಔಟ್ ಮಾಡೋದು ನೆಕ್ಸ್ಟ್ ವೀಕ್. ನಿತಿನ್, ನೀವು ಫೈಂಡ್ ಔಟ್ ಮಾಡೋದಾ? ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್. ಗಾಡಿಗೆ ಬ್ರೇಕ್ ಇದೆ ಸೈಡ್. ನಾನು ಬರಲ್ಲ ಮಗ, ರಜಾ ನಾನು. ಕೆಲಸ ಬಿಟ್ಬಿಡ್ತೀಯ ಬಿಡು. ಏ ಬೇಡಲ್ಲ ಮಗ. ಜೋಳ ಎಷ್ಟಣ್ಣ? ಹಾಂ, ಏನು ಬೇಕು ಇವಾಗ? ಎಷ್ಟು ಜೋಳ? 50. ಒಂದು ಕೊಡಿ, ಅದು ಅರ್ಧ ಮಾಡಿ, ಹಂಗೆ ಆಫ್ ಮಾಡಿ. ಹಾಂ, ಖಾರ ಹಾಕಿ, ಚೆನ್ನಾಗಿರುತ್ತೆ. ಹಾಂ, ಏನು ಸ್ಮೋಕ್ ಹಾಕವ್ರೆ ಬೈ? ಹಾಂ, ಕಟ್ ಮಾಡಿ ಬೈ. ಇಲ್ಲಿಗೆ 600. ನಿಂಗೆ 600 ಅಂದರೆ 800 ನಡೆದಿದೆ. 1000 ಸ್ಟೆಪ್ಸ್ ಅವ ಹಂಗಾದ್ರೆ. 800. 800 ಇರ್ಬೋದು. 800 ಸ್ಟೆಪ್ಸು ಕಂಪ್ಲೀಟ್ ಮಾಡಿ ಮತ್ತೆ ಅದನ್ನು ಅರ್ಧೇ ಇದರಿಂದ ಮತ್ತೆ ಇಳಿತಾ ಇದ್ದೀವಿ. ಸ್ವಲ್ಪ ಕತ್ಲೆ ಆಗಿದೆ ಇವಾಗೆಲ್ಲ. ಜೋಳದ ಅಂಗಡಿ ಅಣ್ಣ ಒಂದು ಜೋಳ ಕೊಟ್ಟ, ಚೆನ್ನಾಗಿದೆ ಜೋಳ, ಬಟ್ ದುಡ್ಡು ತೊಗೊಂಡ. ಬಟ್ ಕಾಸ್ಟ್ಲಿನೇ. ಬಟ್ ಇಲ್ಲಿ ತಿನ್ನೋದ್ರಲ್ಲೂ ಒಂದು ಫೀಲ್ ಇದೆ, ಚೆನ್ನಾಗಿದೆ ಫೀಲು. ಯಾರು ಮಿಸ್ ಮಾಡ್ಕೋಬೇಡಿ, ತಿನ್ನಿ, ಅವ್ರಿಗೂ ಪ್ರಾಫಿಟ್ ಆಯ್ತದೆ. ದುಡ್ಡು ಇವತ್ತು ಹೋಗೋದು ನಾಳೆ ಬರುತ್ತೆ. ಬಟ್ ಇಲ್ಲಿ ಬಂದು ಜೋಳ ತಿನ್ನೋ ಫೀಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಲ್ಲಿ ಅವ್ರ ಪರಿಶ್ರಮ ನೋಡಿ, ನಾವು ಇವಾಗಲೇ ಸುಸ್ತಾಗ್ತೀವಿ. ಅಜ್ಜಿದಿರು ನೋಡಿ, ಕೋಲ್ ಹಿಡ್ಕೊಂಡು ಎಷ್ಟು ಆರಾಮಾಗಿ ಈ ವಯಸ್ಸಲ್ಲೂ ಕೂಡ ನಡೀತಾ ಇದ್ದಾರೆ. ಬಿಕಾಸ್ ಆಫ್ ಚಾಮುಂಡಿ ತಾಯಿ ಭಕ್ತಿಗೋಸ್ಕರ.